ನಾನು 1979-80ನಲ್ಲಿ 7th ಸ್ಟ್ಯಾಂಡರ್ಡ್ ದಾಬಸ್ಪೇಟೆಯಲ್ಲಿ ಮುಗಿಸ್ಕೊಂಡು 8ನೇ ಕ್ಲಾಸ್ಗೆ ಮಠಕ್ಕೆ ಬಂದ್ವಿ. ಸ್ವಲ್ಪ ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು ಮನೆ ಕಡೆ. 2ನೇ ವರ್ಷ ನಾನು ಸಿವಿಲ್ ಸಬ್ಜೆಕ್ಟ್ ತೊಗೊಂಡಿದ್ದೆ, ಸಿವಿಲ್ ಇಂಜಿನಿಯರಿಂಗು. ಸರ್ವೆ ಕ್ಯಾಂಪ್ನ ನಂದಿ ಬೆಟ್ಟದಲ್ಲಿ ಹಾಕಿದ್ರು ಅಕ್ಟೋಬರ್. ಆವಾಗ ನಮ್ಮ 500 ರೂಪಾಯಿ ಫೀಸ್ ಕಟ್ಟಬೇಕಾಯ್ತು. ಆವಾಗ ಅಲ್ಲಿ ಲಾಡ್ಜಿಂಗ್ ಬೋರ್ಜಿಂಗ್ ವ್ಯವಸ್ಥೆಗೆಲ್ಲ ನನಗೆ ಸಾಧ್ಯ ಆಗಲಿಲ್ಲ. ಯಾರೋ ನನಗೆ ಒಳ್ಳೆಯವರು ಅಡ್ವೈಸ್ ಮಾಡಿದ್ರು, ಬುದ್ಧಿಯವ್ರನ್ನ ಕೇಳಪ್ಪ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ಯಾ, ಸ್ವಾಮೀಜಿಯವ್ರು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ. ನನಗೆ ಮುಜುಗರ, ನಮಗೆ ಇಲ್ಲೇ ಮಠದಲ್ಲಿ ಇಟ್ಕೊಂಡು ಅನ್ನ ಹಾಕ್ತಾಯಿದ್ದಾರೆ, ಜೊತೆಗೆ ವ್ಯವಸ್ಥೆ ಕೊಟ್ಟಿದ್ದಾರೆ, ಮತ್ತು ದುಡ್ಡು ಕೇಳೋಕ್ಕಾಗುತ್ತಾ ಅಂತ ಹೇಳಿ ನಾನು ತುಂಬ ಬೇಜಾರಾಯಿತು. ಇಲ್ಲ ಕೇಳು ಅಂತ ಅವ್ರು ಧೈರ್ಯ ಕೊಟ್ಟರು. ಆವಾಗ ನಾನು ಒಂದು ಅರ್ಜಿ ಬರ್ಕೊಂಬಂದೆ, ನನ್ನ ಕಷ್ಟಗಳನ್ನೆಲ್ಲ, ನಂದು ಡೀಟೇಲ್ನೆಲ್ಲ, ಬಯೋಡೇಟಾನೆಲ್ಲ ಬರ್ಕೊಂಡು 5 ಗಂಟೆಗೆ ಬಂದೆ ಬೆಳಗಿನ ಜಾವ. ಸ್ವಾಮೀಜಿಯವರು ಬಂದರು, ಕೊಟ್ಟೆ ಅರ್ಜಿನ. ಕೊಟ್ಟ ಮೇಲೆ ಸ್ವಾಮೀಜಿಯವರು ಇಸ್ಕೊಂಡು ನೋಡಿ ಏನು ಖುಷಿ ಆಯಿತು ಗೊತ್ತಿಲ್ಲ ಅವ್ರಿಗೆ. ಯಾಕೆ ಇದೆಲ್ಲ 90, 95, 80 ತೆಗ್ದು ಇದೊಂದು ಮಾತ್ರ ಯಾಕೆ 45 ತೆಗ್ದಿದ್ಯಾ ಅಂತ ಕೇಳಿದ್ರು. 11 ಸಬ್ಜೆಕ್ಟ್ ಇದ್ದು ಅವಾಗ. ಬುದ್ಧಿ ಚೆನ್ನಾಗಿ ಮಾಡಿದ್ದೆ, ಅದೇನೋ ಗೊತ್ತಿಲ್ಲ, ಬಂದಿಲ್ಲ. ಆಮೇಲೆ ಅವ್ರು ಯಾರೋ ಮ್ಯಾನೇಜರ್ ಇದ್ದರು ಅಲ್ಲಿ, BK ಲಿಂಗಯ್ಯನವರು ಅಂತ ಕರೆದು, ನೋಡು ಬಾಯಲ್ಲಿ ಇವನು ಮಠದ ಹುಡುಗ ಅಂತೆ, ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ಹೇಳಿದ್ರು. ಏನು ನಿನ್ನ ಕಷ್ಟ ಯಾವ ಊರು ಅಂತೆಲ್ಲ ವಿಚಾರಿಸಿದ್ರು. ನನ್ನ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡೆ. ನೋಡು ಮಠದಿಂದಲೇ ಇವನಿಗೆಲ್ಲ ಸ್ವಲ್ಪ ಎಜುಕೇಷನ್ ಖರ್ಚೆಲ್ಲ ವ್ಯವಸ್ಥೆ ಮಾಡಿ ಅಂತ ಅವತ್ತು ಹೇಳಿದ್ರು. 1985-86